ಕನ್ನಡ ಭಾಷೆ ಬಗ್ಗೆ ಅವರಲ್ಲಿ ಸಂಶೋಧನೆಯನ್ನ ಮಾಡಿದ್ರಂತೆ. ಕನ್ನಡ ಹುಟ್ಟಿದ್ದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಚಾಲುಕ್ಯರು, ಹೊಯ್ಸಳರು, ಶರಣರ ಕಾಲದಲ್ಲಿ ಯಾವ ಚಳುವಳಿ ಆಯಿತು ಅನ್ನೋದಲ್ಲಿ ಕಮಲ್ ಹಾಸನ್ ಅವರಿಗೆ ತಪ್ಪು ಗ್ರಹಿಕೆ ಇರಬೇಕು. ಕಮಲ್ ಹಾಸನ್ ವಿರುದ್ಧ ಎಂಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಅತಿ ಬುದ್ಧಿವಂತಿಕೆ ಆದ್ರೆ ಹೀಗೆ ಆಗೋದು, ಆ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ಚಾಲುಕ್ಯರ ಕಾಲ, ಹೊಯ್ಸಳರ ಕಾಲ, ಶರಣರ ಕಾಲದಲ್ಲಿ ಯಾವ ಚಳುವಳಿ ಆಯ್ತು, ಕನ್ನಡ ಹೇಗೆ ಹುಟ್ಟಿದ್ದು ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಅದನ್ನ ಬಿಟ್ಕೊಂಡು ಕನ್ನಡದ ಭಾಷೆ ಬಗ್ಗೆ ಏನೋ ಗೊತ್ತಿಲ್ಲದೆ ಮಾತನಾಡೋ ಸರಿಯಲ್ಲ. ಜೊತೆಯಲ್ಲಿ ನೀವೆಲ್ಲ ಹೋದ್ರೂ ಸಂಶೋಧನೆ ಮಾಡಿದ್ರಾ, ಎಲ್ಲಾದ್ರೂ ಹೋಗಿ ಮಾಡಿದ್ರಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್ ಅವರು. ಆ ನಿಟ್ಟಿನಲ್ಲಿ ಕನ್ನಡದ ಇತಿಹಾಸ ಏನಿದೆ ಅವೆಲ್ಲವನ್ನ ತಿಳ್ಕೋಬೇಕು. ಅದನ್ನ ಬಿಟ್ಟು ಅತಿಯಾದಂಥ ಬುದ್ಧಿವಂತಿಕೆಯನ್ನ ತೋರಿಸೋದು ಹೋದ್ರೆ ಹೀಗೆ ಆಗೋದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರಾಜಕಾರಣಿಕ ವಲಯದಿಂದ ಇರ್ಬೋದು, ಸಾರ್ವಜನಿಕ ವಲಯದಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಕಮಲ್ ಹಾಸನ್ ಅವರ ಹೇಳಿಕೆ ವಿರುದ್ಧ ಕೆಂಡ ಕಾರ್ತಿದ್ದಾರೆ. ಮುಖ್ಯಮಂತ್ರಿ ಸೇರಿದಂತೆ ವಿಪಕ್ಷ ನಾಯಕರು, ಇನ್ನು ಎಂಬಿ ಪಾಟೀಲ್ ಕೂಡ ಈ ಬಗ್ಗೆ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. அந்த ஊரில் இருக்கும் என் குடும்பம் ಯಾವತ್ತು ನಿಮ್ಮ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ, ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ಇದೆ, ನಿಂಗೆಲ್ಲ ಆಗ್ತದೆ. ಅವ್ರಿಗೆ ಹೇಳಿ ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ, ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ಇದೆ, ನಿಂಗೆಲ್ಲ ಆಗ್ತದೆ. ಅವ್ರಿಗೆ ಹೇಳಿ ಕನ್ನಡ ಹಿಂದೆ ಯಾವತ್ತು ನಿಮ್ಮ ಹೊಯ್ಸಳರ ಕಾಲದಲ್ಲಿ, ಚಾಲುಕ್ಯರ ಕಾಲದಲ್ಲಿ, ಬಸವಾದಿ ಶರಣರ ಕಾಲದಲ್ಲಿ ವಚನ ಚಳವಳಿ ಮೂಲಕ, ಹೀಗಾಗಿ ಇವತ್ತು ಕಮಲ್ ಹಾಸನ್ ಅವ್ರಿಗೆ ಬಹುಶಃ ಎಲ್ಲೋ ಒಂದು ತಪ್ಪು ಗ್ರಹಿಕೆ ಇದೆ, ಅತಿ ಬುದ್ಧಿವಂತಿಕೆ ಇದೆ, ನಿಂಗೆಲ್ಲ ಆಗ್ತದೆ.